ಇದೊಂದು ಮೊಗ್ಗು ಸಾಕು ನೋಡ್ರಿ, ನಿಮ್ಮ ಕೂದಲಿನ ಎಷ್ಟೋ ಸಮಸ್ಯೆಗಳಿಗೆ ತಟ್ಟಂತೇಳಿ ಪರಿಹಾರ ಸಿಗುತ್ತೆ. ರಿಸಲ್ಟನ್ನು ನೋಡಿದರೆ ನೀವೇ ಶಾಕ್ ಆಗ್ತೀರಾ. ಮತ್ತೆ ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಯಾವುದಪ್ಪ ಈ ಒಂದು ಮೊಗ್ಗು, ಈ ಮೊಗ್ಗು ಮಾಡೋ ಅಂಥ ಚಮತ್ಕಾರ ಏನು, ಇದನ್ನು ಬಳಸೋ ವಿಧಾನ ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಒಂದಷ್ಟು ಟಿಪ್ಸ್ಗಳನ್ನ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ತಗೊಂಡಿರೋ ಅಂಥದ್ದು ಎಕ್ಕದ ಗಿಡವನ್ನು ತಗೊಂಡಿದ್ದೀನಿ. ಇದು ನಮಗೆ ಸಾಮಾನ್ಯವಾಗಿ ಸಾಕಷ್ಟು ಮನೆಮದ್ದುಗಳಲ್ಲಿ ಬಳಸ್ತೀವಿ. ಸಾಕಷ್ಟು ಬಾರಿ ನಮ್ಮ ಕಣ್ಣಿಗೆ ಕಾಣೋ ಥರ ನಾವು ಓಡಾಡೋ ರಸ್ತೆ ಆದಿ ಬೀದಿನಲ್ಲೇ ಇರುತ್ತೆ. ಇದನ್ನು ಏನಕ್ಕೆ ಬಳಸ್ಬೋದು ಅಂದರೆ, ಉಗುರು ಸುತ್ತಾಗಿರುತ್ತೆ ನೋಡಿ, ಉಗುರು ಸುತ್ತಾರೆ ಸಿಕ್ಕಾಪಟ್ಟೆ ನೋವಿರುತ್ತೆ. ಆ ಥರ ಆಗ್ತಿದೆ ಅಂದರೆ ಇದರ ಒಂದು ಎಲೆನ ತೊಗೊಂಬನ್ನಿ. ಸ್ವಲ್ಪ ನೋಡ್ಕೊಂಡು ಕಿತ್ಕೋಬೇಕಾಗತ್ತೆ. ಇದು ಕಣ್ಣಿಗೆ ಏನಾದರೂ ಸಿಡಿದ್ರೆ ತುಂಬ ಕಷ್ಟ, ಯಾಕಂದರೆ ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ವಿಷಕಾರಿಯಾಗಿರುತ್ತೆ. ಈ ಎಕ್ಕದ ಗಿಡವನ್ನು ಕಿತ್ತಾಗ ಬರೋವಂಥ ಹಾಲನ್ನು ಉಗುರು ಸುತ್ತು ಆಗಿರೋ ಜಾಗಕ್ಕೆ, ಅಂದರೆ ಉಗುರಿನ ಮೇಲೆ ಈ ಥರ ಹಾಕೋದ್ರಿಂದ ಉಗುರು ಸುತ್ತಾಗಿ ಏನು ನೋವು ಬರ್ತಾ ಇರುತ್ತೆ ನೋಡಿ, ಅದು ತಟ್ಟ ಅಂತೇಳಿ ಕಮ್ಮಿ ಆಗುತ್ತೆ. ಬೆಳಗ್ಗೆ ಸಂಜೆ ಈ ಮದ್ದನ್ನು ಟ್ರೈ ಮಾಡಿರಿ. ಪೀರಿಯಡ್ಸ್ ಅನ್ನೋದು ಪೋಸ್ಟ್ಪೋನ್ ಆಗಬೇಕು, ಮುಂದೆ ಹೋಗಬೇಕು ಅಂತ ಅನ್ನೋರು ಮುಟ್ಟಾಗೋ 3 ದಿನಗಳ ಮುಂಚೆ 1 ಇಡಿ ಆಗೋಷ್ಟು ಕಳ್ಳೆಪಪ್ಪನ್ನು ತಿನ್ನಿರಿ. ಇದನ್ನು ತಿನ್ನೋದ್ರಿಂದ ಪೀರಿಯಡ್ಸ್ ಅನ್ನೋದು ನೈಸರ್ಗಿಕವಾಗಿ 1 ದಿನ ಮುಂದೆ ಹೋಗೋದಕ್ಕೆ ಸಹಾಯಕ ಆಗುತ್ತೆ. ಈ ಕೆಮಿಕಲ್ ಮಾತ್ರೆಗಳನ್ನೆಲ್ಲ ತಗೊಳ್ಳೋದ್ರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಅದ್ರ ಬದಲಿಗೆ ನೈಸರ್ಗಿಕವಾದ ಈ ಮದ್ದನ್ನು ಬಳಸಿ. ವಿಪರೀತವಾದ ರಕ್ತಸ್ರಾವ ಆಗ್ತಾ ಇದೆ ಅಂದರೆ, ಪೀರಿಯಡ್ಸ್ ಆದಾಗ ಹೆಣ್ಮಕ್ಳಿಗೆ ಅತಿಯಾದ ರಕ್ತಸ್ರಾವ ಆಗ್ತಿದೆ ಅಂದರೆ ಅದನ್ನು ನಿಲ್ಲೋದಕ್ಕೂ ಕೂಡ ನೋಡಿ 1 ಇಡಿ ಆಗೋಷ್ಟು ಕಳ್ಳೆಪಪ್ಪನ್ನು ತಗೊಂಡು ತಿನ್ನಿ. ಆದಷ್ಟು ಬೇಗ ಬ್ಲಡ್ ಫ್ಲೋ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಯಾರಿಗೆಲ್ಲ ವಿಪರೀತ ಬಾಯಿ ದುರ್ವಾಸನೆ ಇದೆ ಅವರು ಈ ಒಂದು ಮದ್ದನ್ನು ರಾತ್ರಿ ಮಲಗೋದಕ್ಕಿಂತ ಮೊದಲು ಮಾಡಿರಿ. ಆದಷ್ಟು ಬೇಗ ಬಾಯಿಯ ದುರ್ವಾಸನೆ ಸಮಸ್ಯೆಗೆ ಮದ್ದು ಇದು ಅಂತ ಹೇಳ್ಬೋದು, ಒಳ್ಳೆ ಪರಿಹಾರ ಕೊಡುತ್ತೆ. 1 ಲೋಟ ಬೆಚ್ಚಗಿನ ಬಿಸಿ ನೀರಿಗೆ ಒಂದು ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕೋಬೇಕಾಗತ್ತೆ. ನಂತರ ಇಲ್ಲಿ ಆಲಂ ಪಟ್ಕಾರನ ತೊಗೊಂಡಿದ್ದೀನಿ. ಈ ಪಟ್ಕಾರನ ಚೂರು ಕುಟ್ಟಿ ಪುಡಿ ಮಾಡಿ ಹಾಕೋಬೇಕು. ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ. ಇದೆರಡನ್ನು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೀರಿನಿಂದ ಬಾಯಿಯನ್ನು ಮುಕ್ಕಳಿಸಿ. ಇದರಿಂದ ಬಾಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳೆಲ್ಲ ಸಾಯುತ್ತೆ, ಜೊತೆಗೆ ಬಾಯಿಯ ದುರ್ವಾಸನೆ ಅನ್ನೋದು ಕೂಡ ದೂರವಾಗುತ್ತೆ. ಈ ಒಂದು ಟಿಪ್ ನಿಮ್ಗೆ ಇಷ್ಟ ಆದರೆ ಇನ್ನೇಕೆ ತಡ, ಲೈಕ್ ಕೊಟ್ಟು ಶೇರ್ ಮಾಡಿರಿ. ಇದೊಂದು ಮಗ್ಗಿದ್ರೆ ಸಾಕು, ಚಮತ್ಕಾರನೇ ಮಾಡುತ್ತೆ. ಕೂದಲಿನ ಎಲ್ಲ ಸಮಸ್ಯೆಗೂ ಕೂಡ ಇದು ಪರಿಹಾರ ಸಿಗುತ್ತೆ. ಅದ್ರ ಜೊತೆಗೆ ಕೂದಲು 2 ಪಟ್ಟು 3 ಪಟ್ಟು ನಿಮ್ಗೆ ಕತ್ತರಿಸಿ ಸಾಕಾಗುತ್ತೆ, ಅಷ್ಟು ಉದ್ದವಾಗಿ ಕೂದಲನ್ನು ಬೆಳೆಯುತ್ತೆ. ಏನಿದು ಅಂಥೇಳಿ ನೋಡ್ತಾ ಇದ್ದೀರಾ? ಹೌದು, ಇದನ್ನು ಅನಾನಸ್ ಮೊಗ್ಗು ಅಂತ ಕರೀತಾರೆ, ಅಥವಾ ಮರಾಠಿ ಮೊಗ್ಗು ಅಂತೇಳಿ ಕರೀತಾರೆ, ಅಥವಾ ಚಕ್ರ ಮೊಗ್ಗು ಅಂತ ಕೂಡ ಕರೀತಾರೆ. ಈ ಥರ ನಾನಾ ರೀತಿಯ ಹೆಸರುಗಳಿಂದ ಇದನ್ನು ಕರೀತಾರೆ. ಇದು ಒಂದು ಸ್ಪೈಸಸ್ಸು. ನಾವು ಇದನ್ನು ಈ ಮಸಾಲ ಬಾತ್ಗಳನ್ನ ಮಾಡಬೇಕಾದ್ರೆ, ಪಲಾವು, ಬಿರಿಯಾನಿ ಈ ಥರ ಎಲ್ಲ ಮಾಡಬೇಕಾದ್ರೆ ಈ ಸ್ಟಾರ್ ಮೊಗ್ಗನ್ನು ಬೆಳೆಸ್ತೀವಿ ಅಲ್ವಾ. ಇದು ತುಂಬಾ ವಿಶೇಷವಾದ ಗುಣಗಳನ್ನು ಹೊಂದಿದೆ. ಮೊದಲನೇದಾಗಿ ನೋಡಿ, ಇದನ್ನು ತೊಗೋಬೇಕಾಗತ್ತೆ. 1 ಇಡಿ ಆಗೋಷ್ಟು ಚಕ್ರ ಮೊಗ್ಗನ್ನು ತೊಗೊಂಡು ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ತರಿಯಾಗಿ ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ. ತರಿಯಾಗಿ ಪುಡಿ ಮಾಡ್ಕೊಂಡ್ಮೇಲೆ ಈಗ 3 ಸ್ಪೂನ್ ಆಗೋಷ್ಟು ಚಕ್ರ ಮೊಗ್ಗಿನ ಪುಡಿ ಸಿದ್ಧ ಆಗಿದೆ ಅಂದರೆ, ನೀವು 1.5 ಸ್ಪೂನ್ ಆಗೋಷ್ಟು ಪುಡಿಯನ್ನು ಒಂದು ಬಾಟಲ್ಗೆ, ಒಂದು ಬಾಕ್ಸ್ಗೆ ಹಾಕ್ಕೊಳ್ಬೇಕು. ಇದರ ಜೊತೆಗೆ ಕೊಬ್ಬರಿ ಎಣ್ಣೆ 1 ಕಪ್ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೋಬೇಕಾಗತ್ತೆ. ಕೊಬ್ಬರಿ ಎಣ್ಣೆ ಹಾಕಿದ್ಮೇಲೆ ಒಂದಿನ ಫುಲ್ಲು ಹಾಗೆ ಬಿಟ್ಬಿಡಿ. ಒಂದಿನ ಹಾಗೆ ಬಿಟ್ಟು ನೆಕ್ಸ್ಟ್ ಹೇಗೆ ಬಳಸೋದು ಇದನ್ನು ಅಂತ ಹೇಳ್ತೀನಿ. ಚಕ್ರ ಮೊಗ್ಗಿನಲ್ಲಿ ಹೇರಳವಾದ ಒಂದು ರಿಚ್ ಆಗಿರೋಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಮತ್ತು ಒಳ್ಳೊಳ್ಳೆ ಗುಣಗಳು ಅನ್ನೋದು ಇರುತ್ತೆ. ಸೊ ಇದೇನಂತಂದರೆ, ಈ ಕೂದಲಿನ ಬುಡವನ್ನು ಬಲಿಷ್ಠ ಮಾಡುತ್ತೆ. ಅಂದರೆ ಈ ಕೂದಲು ಅನ್ಹೆಲ್ತಿ ಆಗಿದ್ದರೆ ಅದು ಹೆಲ್ತಿ ಆಗೋದಕ್ಕೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ಈ ತಲೆ ಹೊಟ್ಟಿನ ಸಮಸ್ಯೆ ಇದ್ದರೆ ಅದನ್ನು ಪರಿಹಾರ ಮಾಡೋದರಲ್ಲಿ ಇದು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ನೋಡಿ, ಈಗ ಮೊದಲನೇದಾಗಿ ನಾನು ಸ್ವಲ್ಪ ಪುಡಿಯನ್ನು ಕೊಬ್ಬರಿ ಎಣ್ಣೆ ಜೊತೆ ಹಾಕಿ 1 ಡೇ ಫುಲ್ಲು ಸೋಕ್ ಮಾಡಿ ಇಟ್ಟಿದ್ದೀನಿ. ಈಗ ಇನ್ನು ಅರ್ಧ ಭಾಗ ಇರೋಂಥ ಮೊಗ್ಗಿನ ಪುಡಿನ ಪಾತ್ರೆಗೆ ಹಾಕ್ಕೊಂಡು ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ರೋಸ್ಮೆರಿನ ಹಾಕ್ಕೊಳ್ತಾ ಇದ್ದೀನಿ. ರೋಸ್ಮೆರಿ ಕೂಡ ಅಷ್ಟೇ ಕೂದಲಿಗೆ ತುಂಬ ಒಳ್ಳೆಯದು. ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಇದು ತುಂಬಾ ಸಪೋರ್ಟ್ ಮಾಡುತ್ತೆ. ಏರ್ ಫಾಲ್ ಆಗ್ತಿದ್ರೆ ತಟ್ ಅಂಥೇಳಿ ನಿಂತುಬಿಡುತ್ತೆ. ನಿಮ್ಗೆ ಇನ್ನು ಮುಂದೆ ಈ ಸಮಸ್ಯೆನೇ ಇರೋದಿಲ್ಲ ನೋಡಿ, ಕೂದಲು ಉದುರುವಂಥ ಸಮಸ್ಯೆನೇ ಇರಲ್ಲ. ಈಗ 1 ಸ್ಪೂನ್ ಆಗೋಷ್ಟು ರೋಸ್ಮೆರಿನ ಹಾಕ್ಕೊಂಡ್ರೆ
ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಟೀ ಪುಡಿನ ಹಾಕಬೇಕು. ಟೀ ಪುಡಿನ ಹಾಕಿದ್ಮೇಲೆ ಇದನ್ನು ಸ್ಟವ್ ಮೇಲೆ ನೋಡಿ 1 ಲೋಟ ಆಗೋಷ್ಟು ನೀರಿಟ್ಟರೆ ಅದು ಅರ್ಧ ಲೋಟ ಹಾಕಬೇಕು. ಅಷ್ಟು ಚೆನ್ನಾಗಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೀರಿನ ಪ್ರಮಾಣ ಕಡಿಮೆ ಆದಮೇಲೆ ಸ್ಟವನ್ನು ಆಫ್ ಮಾಡಿ ಇದನ್ನು ಆರಿಸ್ಕೋಬೇಕು. ಬಿಸಿ ಎಲ್ಲ ತಣ್ಣಕ್ಕಾಗಕ್ಕೆ ಬಿಡಬೇಕು. ನಾವು ಬೆಳೆಸಿರೋಂಥ ಮೊಗ್ಗು ಮತ್ತು ಟೀ ಪುಡಿ ಮತ್ತು ರೋಸ್ಮೆರಿನಲ್ಲಿರೋ ಸತ್ವ ಎಲ್ಲ ನೀರಿನಲ್ಲಿ ಬಂದಿರುತ್ತೆ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ. ಫಿಲ್ಟರ್ ಮಾಡಿಕೊಂಡು ನಂತರ ಇದ್ರ ಜೊತೆಗೆ ಶೋಧಿಸ್ಕೊಂಡ್ಮೇಲೆ 1 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ನಂತರ 1 ಸ್ಪೂನ್ ಆಗೋಷ್ಟು ಹರಳೆಣ್ಣೆನ ಹಾಕ್ಕೋಬೇಕಾಗತ್ತೆ, ಕ್ಯಾಸ್ಟರ್ ಆಯಿಲ್. ಇದನ್ನು ಬಳಸೋದ್ರಿಂದ ಕೂದಲು ಕೂಡ ಅಷ್ಟೇ ಬೇಗ ಬಿಳುಪಾಗೋದು, ಬಾಲನೆರೆ ಸಮಸ್ಯೆ ಇದನ್ನೆಲ್ಲ ತಡೆಗಟ್ಟಬಹುದು. ತುಂಬಾ ಸೇಫಾಗಿರೋವಂಥ ರೆಮಿಡಿ ಇದು. ಹೊರಗಡೆ ಎಲ್ಲ ಏನೂ ಶಾಪ್ ಮಾಡೋದು ಬೇಡ, ಕೂದಲು ಹಂಗೆ ಬೆಳಿಬೇಕು ಹಿಂಗೆ ಬೆಳಿಬೇಕು ಅಂತೇಳಿ. ಮನೆಯಲ್ಲೇ ಇದನ್ನು ಸಿದ್ಧ ಮಾಡ್ಕೊಂಡು ವಾರದಲ್ಲಿ 1 ದಿನ ಬಳಸಿ ಸಾಕು, ನಿಮ್ಗೆ ಅಷ್ಟು ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಏನಿಲ್ಲ, ತಲೆ ಸ್ನಾನ ಮಾಡೋದಕ್ಕಿಂತ ಮೊದಲು ನೀವು ಇದನ್ನು ಬಳಸಬೇಕಾಗುತ್ತೆ. ಸೊ ವಾರದಲ್ಲಿ 1 ದಿನ ನೀವು ಅಂದರೆ ತಿಂಗಳ 4 ಬಾರಿ ಈ ಒಂದು ತುಂಬಾ ಸಹಜವಾಗಿ ನಾವು ಸಿದ್ಧ ಮಾಡ್ಕೊಂಡಿರೋವಂಥದ್ದು ಇದು. ನ್ಯಾಚುರಲ್ ಹೋಮ್ ಮೇಡ್ ಸಿರಮ್ ಇದು, ಹೇರ್ ಸಿರಮ್ ಅಂತಲೇ ಹೇಳ್ಬೋದು. ಈ ಹೇರ್ ಸಿರಮ್ ತುಂಬಾ ಒಳ್ಳೆ ರಿಸಲ್ಟ್ ಅನ್ನೋದನ್ನು ಪಕ್ಕ ಕೊಡುತ್ತೆ. ನೋಡಿ, ಈ ಒಂದು ಲಿಕ್ವಿಡನ್ನು ಸಿದ್ಧ ಮಾಡ್ಕೊಂಡಿರೋಂಥ ಲಿಕ್ವಿಡನ್ನು ಸ್ಪ್ರೇ ಬಾಟಲ್ಗೆ ಹಾಕ್ಕೋಬೇಕಾಗತ್ತೆ. ತಲೆ ಸ್ನಾನ ಮಾಡೋದಕ್ಕಿಂತ ಅರ್ಧ ಗಂಟೆ ಮೊದಲು ಈ ಒಂದು ಲಿಕ್ವಿಡನ್ನು ಈ ಥರ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಕೂದಲಿಗೆ ಕೂದಲು ಬುಡದಿಂದ ಹಿಡಿದು ಕೂದಲು ತುದಿವರೆಗೂ ಇದನ್ನು ಈ ಥರ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಕೂದಲು ಬಲಿಷ್ಠ ಆಗುತ್ತೆ, ಹೇರ್ ಫಾಲ್ ಅನ್ನೋದಿರೋದಿಲ್ಲ. ಮತ್ತು ಕೂದಲು ಅಷ್ಟೇ ಶೈನಿಯಾಗಿ ಪಳ 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 ಅಂತ ಹೇಳಿ ಹೊಳೆಯುತ್ತೆ. ನೋಡಿ, ಸಂಪೂರ್ಣವಾಗಿ ನಾನು ಕೂದಲಿಗೆಲ್ಲ ಇದನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ. ಈ ಒಂದು ಸ್ಪ್ರೇನ ನೀವು ಬಳಸಿ ನೋಡಿ, ನಿಮಗೆ ರಿಸಲ್ಟ್ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂತಂದರೆ ನೀವೇ ಶಾಕ್ ಆಗಿಬಿಡ್ತೀರಾ. ಅಷ್ಟು ಚೆನ್ನಾಗಿ ಕೂದಲು ಅನ್ನೋದು ನೈಸರ್ಗಿಕವಾಗಿ ಹೊಳಪಿನಿಂದ ಕೂಡ ಇರೋದಲ್ಲದೆ ಜೊತೆಗೆ ಬೇಗ ಬೆಳೆಯೋದಕ್ಕೂ ಕೂಡ ಮತ್ತು ಕೂದಲು ಸಂಬಂಧಿತ ಎಲ್ಲ ಸಮಸ್ಯೆಗೂ ಕೂಡ ಇದು ಪರಿಹಾರ ಕೊಡುತ್ತೆ. ನೀವು ಕೂದಲಿಗೆ ಸ್ಪ್ರೇ ಮಾಡಿಕೊಂಡ್ರೆ ನೋಡಿ, ಕೂದಲಿನ ಬುಡಕ್ಕೆ ಅಂದರೆ ಸ್ಕ್ಯಾಲ್ಪಿಗೆಲ್ಲ ಈ ಒಂದು ಲಿಕ್ವಿಡ್ನಲ್ಲಿ ಹತ್ತಿಯನ್ನು ಹತ್ಕೊಂಡು ಈ ಥರ ತಲೆಯ ಬುಡಕ್ಕೆ ಅಲ್ಲಲ್ಲಿ ಕ್ರಾಪ್ನ ತಗೊಂಡು ತಲೆ ಬುಡಕ್ಕೆಲ್ಲ ಸುತ್ತಲೂ ಕೂಡ ಸವರ್ಕೊಳ್ತಾ ಬರಬೇಕು. ಈ ಥರ ಕ್ಲೀನಾಗಿ ಹಚ್ಚಿ ಹತ್ತಿಯಿಂದ ಕಾಟನ್ ಬಾಲ್ಗಳನ್ನ ತೊಗೊಂಡು ಹಚ್ಬಿಟ್ಟು ಅರ್ಧ ಗಂಟೆ ಬಿಟ್ಟು ನಂತರ ನೀವು ತಲೆ ಸ್ನಾನ ಮಾಡಿ ಕೂದಲು ಎಷ್ಟು ಶೈನಿ ಬಂದಿರುತ್ತೆ ಅಂದರೆ ನೀವೇ ಶಾಕ್ ಆಗ್ತೀರಾ. ಮತ್ತು ಕೂದಲು ಬೆಳೆಯೋದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ. ಕೆಲವರು ನಿಮ್ಮ ಹೇರ್ ತೋರಿಸಿ ಅಂತ ಕೇಳ್ತೀರಾ. ನಾನು ಸಾಕಷ್ಟು ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ. ಸೊ ವೀಡಿಯೋ ಕೊನೆ ತನಕ ನೋಡಿರೋರಿಗೆ ಗೊತ್ತಿರುತ್ತೆ. ನನಗೂ ಅಷ್ಟೇ ಕೂದಲು ಅನ್ನೋದು ಮೊದಲು ತುಂಬಾ ಶಾರ್ಟ್ ಇತ್ತು. ನೀವು ಲೈವ್ ರಿಸಲ್ಟ್ ನೋಡ್ಬೋದು ಎಷ್ಟು ಚೆನ್ನಾಗಿ ನನ್ನ ಕೂದಲು ಬಂದಿದೆ ಅಂತ ಹೇಳಿ. ಮತ್ತು ಎಣ್ಣೆನೂ ಅಷ್ಟೇ, 1 ದಿನ ಬಿಟ್ಬಿಟ್ಟು ನೆಕ್ಸ್ಟ್ ದಿನ ಎಣ್ಣೆನ ತೊಗೊಂಡು ತಲೆ ಬುಡಕ್ಕೆಲ್ಲ ಹಚ್ಚಿ ಮಸಾಜ್ ಮಾಡಿ. ಈ ಎಣ್ಣೆನ ಹಚ್ಚಿದ್ಮೇಲೆ 1 ದಿನ ಹಾಗೆ ಬಿಟ್ಟು ನಂತರ ನೀವು ಹೆಡ್ ಬಾತನ್ನು ಮಾಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಹೇಗೆ ಹೇರ್ ಗ್ರೋತ್ ಆಗ್ತಿದೆ ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ. ಇದನ್ನು 1 ಸತಿ ನೀವು ಬಳಸಿದ್ಮೇಲೆ ನಿಮಗೆ ರಿಸಲ್ಟ್ ಅನ್ನೋದು ಖಂಡಿತ ಗೊತ್ತಾಗುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಇಷ್ಟು ಟಿಪ್ಸ್ಗಳಲ್ಲಿ ಯಾವ ಟಿಪ್ ನಿಮಗೆ ಇಷ್ಟ ಆಯಿತು, ಉಪಯೋಗ ಅಂತೇಳಿ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ತಪ್ಪದೆ ಲೈಕ್ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ. ಮತ್ತು ಮುಂದಿನ ಟಿಪ್ಸ್ ವಿಡಿಯೋದಲ್ಲಿ ಬರ್ತೀನಿ. ವಿಡಿಯೋ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.